ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ 5 ಗಂಟೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಡ್ರೂಮಲ್ಲಿ ಫಸ್ಟು ವಿಂಡೋನ ಓಪನ್ ಮಾಡಿದ್ದೀನಿ. ಯಾಕಂದರೆ ನೈಟು ವಿಂಡೋ ನಾನು ಕ್ಲೋಸ್ ಮಾಡಿರ್ತೀನಿ. ಸೊಳ್ಳೆಗಳು ಜಾಸ್ತಿ ಇದೆ, ಪಕ್ಕದಲ್ಲೇ ಡ್ರೈನೇಜ್ ಇರೋದ್ರಿಂದ. ಹಾಗಾಗಿ ವಿಂಡೋನ ನಾನು ಓಪನ್ ಮಾಡಲ್ಲ. ಈಗ ಹಾಲಲ್ಲಿ ಬಂದು ವಿಂಡೋನೆಲ್ಲ ಓಪನ್ ಮಾಡ್ತಾಯಿದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಈ ಸೊಳ್ಳೆ ಕಾಟೆಯಿಂದ ನನ್ನ ಕೈಯೆಲ್ಲ ಕಚ್ಚಿಬಿಟ್ಟು ಕೈ ಮೇಲೆಲ್ಲ ಇನ್ನೂ ಹಾಗೇ ಇದೆ, ಅದು ಹೋಗಲೇ ಇಲ್ಲ ಕಲೆಗಳು. ನೆಕ್ಸ್ಟ್ ಟೈಮ್ ಬ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ. ತುಂಬ ಒಂಥರ ಅಲರ್ಜಿ ಥರ ಬೇರೆ ಆಗಿತ್ತು. ಹಾಗಾಗಿ ವಿಂಡೋನೆಲ್ಲ ಕ್ಲೋಸ್ ಮಾಡಿಬಿಟ್ಟೆ ಮಲ್ಕೊತೀವಿ ರಾತ್ರಿ ಹೊತ್ತು. ಸೊ ಬೆಳಗ್ಗೆನೇ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಫಸ್ಟು ಬಿಸಿನೀರಲ್ಲಿ ತುಪ್ಪ ಹಾಕ್ಕೊಂಡು ಕಾಯಿಸ್ಕೊಂಡು ಕುಡ್ತಾಯಿತ್ತು. ಈಗ ಮಳೆಗಾಲ ಬೇರೆ ಅಲ್ವಾ, ಸೊ ಮಳೆ ಬಂದು ತುಂಬ ಥಂಡಿಯಾಗಿತ್ತು. ಸೊ ನನಗೆ ಕಷಾಯ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಬಿಸಿ ಬಿಸಿಯಾಗಿ ಒಂದು ಕಪ್ಪು ಕಾಫಿ ಕುಡಿಬೇಕು ಅಂತ ತುಂಬ ಇಷ್ಟ ಆಯಿತು. ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಟೀಗಿಂತ. ಸೊ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ತುಳಸಿ ಕಟ್ಟೆ ಹತ್ರ ಫಸ್ಟು ತುಳಸಿ ಮುಖ ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಈಗ ಕುಡ್ದಾಯಿತು ನಾನು. ಸೊ ಬೆಳಗ್ಗೆ ಇವತ್ತು ಏನು ಮಾಡ್ತಾಯಿದ್ದೀನಿ ತಿಂಡಿ ಅಂದರೆ ತಿಂಡಿ ಪ್ಲಸ್ ಲಂಚ್ ಮಕ್ಕಳಿಗಾಗಿ ಬ್ರಂಚ್ ಥರ ಮಾಡ್ತಾಯಿದ್ದೀನಿ. ಗ್ಯಾಸ್ ಮೇಲೆ 2 ಪಾತ್ರೆಯಲ್ಲಿ ನಾನು ಬಿಸಿನೀರು ಇಟ್ಟಿದ್ದೀನಿ. ಏನು ಮಾಡ್ತಾಯಿದ್ದೀನಿ ತಿಂಡಿ ಅಂತಂದರೆ ಈ ಸೋಯಾ ಚಂಕ್ಸ್, ಇದನ್ನು ಮಿಲ್ ಮೇಕರ್ ಅಂತಲೂ ಕರೀತಾರೆ. ಸೋಯಾ ಚಂಕ್ಸಿಂದು ಗ್ರೇವಿ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ನಾನು ಬಿಸಿನೀರು ಇಟ್ಟಿದ್ದೀನಲ್ಲ, ಜೋಳದ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಇಲ್ಲಿ ಸೋಯಾ ಚಂಕ್ಸಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಹಾಕ್ಕೊಂಡು ಅದು ಕುದೀತಾ ಇರ್ಬೇಕಾದ್ರೆ ಸೋಯಾ ಚಂಕ್ಸನ್ನು ಹಾಕಿದ್ದೀನಿ. ಒಂದು 5 ನಿಮಿಷ ಅಷ್ಟೇ ಅದನ್ನು ಬೇಯಿಸ್ಕೊತೀನಿ. ಇನ್ನೊಂದು ಕಡೆ ಇಲ್ಲಿ ನೀರು ಬಿಸಿಯಾಗಿತ್ತು, ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಹಿಟ್ಟನ್ನು ಸಹ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಈಗ ಸೋಯಾ ಚಂಕ್ಸನ್ನು ಅದನ್ನು ಒಂದು ಕಡೆ ಫಿಲ್ಟ್ರ್ ಮಾಡಿಕೊಂಡು ಅದನ್ನೆಲ್ಲ ಹಿಂಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಈಗ ಮತ್ತೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಸಾಲ ಪದಾರ್ಥ ಏನೂ ಹಾಕ್ತಾಯಿಲ್ಲ. ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜು 3 ಈರುಳ್ಳಿನ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ನಂತರ ಟೊಮೆಟೊ ಒಂದು ಮೀಡಿಯಮ್ ಸೈಜು 2 ಟೊಮೆಟೊನ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಲೈಟಾಗೆ ನಾನು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು. ಆನಂತರ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಸೋಯಾ ಚಂಕ್ಸನ್ನು ನಾನು ಆಗಲೇ ಹಿಂಡಿ ಇಟ್ಕೊಂಡಿದ್ದೆ ಒಂದು ಬೌಲಲ್ಲಿ, ಅದನ್ನು ಈಗ ಹಾಕ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇಲ್ಲಿ ನಾನು ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೊತೀನಿ. ಈಗ ನಾನಿಲ್ಲಿ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ಹಾಗೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ನಮ್ಮ ಟೇಸ್ಟ್ಗೆ ತಕ್ಕನಾಗೆ ಹಾಕ್ಕೊತಾ ಇದ್ದೀನಿ ನಾನು. ಒಂದು 2 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ. ಅಚ್ಕಾರದ ಪುಡಿನೂ ಅಷ್ಟೇ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದು ಖಾರ ಜಾಸ್ತಿ ಇದೆ ಹಾಗಾಗಿ. ಹಾಗೆ ಇಲ್ಲಿ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ, ಹಾಗೆ ಚಿಕನ್ ಮಸಾಲನೂ ಸಹ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಸಾಲ ಹಾಕೋದ್ರಿಂದ. ಚೆನ್ನಾಗಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಗ್ರೇವಿ ಒಂದು ಸ್ವಲ್ಪ ತಿಕ್ಕಾಗಿರಬೇಕಲ್ವ, ನೀರಾಗಿರಬಾರ್ದು ಅಂತೇಳ್ಬಿಟ್ಟು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ಕಲಿಸ್ಕೊಂಡಿದ್ದೀನಿ. ಅಂದರೆ ಗಂಟು ಲಮ್ಸ್ ಏನು ಇಲ್ದಂಗೆ ಕಲಿಸ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಇದರಿಂದ ಗ್ರೇವಿನೂ ತಿಕ್ಕಾಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಈಗ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಈಗ ಸೋಯಾ ಚಂಕ್ಸ್ ಗ್ರೇವಿ ರೆಡಿಯಾಗಿದೆ. ಈಗ ಇನ್ನೊಂದು ಕಡೆಯಲ್ಲಿ ನಾನು ಜೋಳದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡೀಗ ರೊಟ್ಟಿಯನ್ನು ಇಲ್ಲಿ ಉಜ್ಜಿಟ್ಕೊಂಡಿದ್ದೀನಿ. ಹಾಗೆ ಜೋಳದ ರೊಟ್ಟಿನ ಇಲ್ಲಿ ಬೇಯಿಸ್ತಾ ಇರೋದು ನಮ್ಮನೆಯವರು, ಹಾಗಾಗಿ ಅದನ್ನು ನಾನು ವಿಡಿಯೋ ಶೂಟ್ ಅಷ್ಟಾಗಿ ಮಾಡಿಕೊಂಡಿಲ್ಲ. ನನಗೆ ತುಂಬ ಅವರು ಹೆಲ್ಪ್ ಮಾಡ್ತಿದ್ದಾರೆ. ನಾನಿಲ್ಲಿ ಜೋಳದ ಹಿಟ್ಟಿಂದ ರೊಟ್ಟಿನ ಉಜ್ಜಿಕೊಟ್ಟಿದ್ದೆ, ನಮ್ಮನೆಯವರೇ ಇಲ್ಲಿ ಬೇಯಿಸ್ತಾಯಿದ್ರು. ಈಗ ಮಕ್ಕಳು ರೆಡಿಯಾಗಿದ್ದರು, ಅವರಿಗೆ ಟೆಸ್ಟ್ ನಡೀತಾ ಇದೆ ಅಂತೆ, ಸೊ ಅವರು ಓದ್ಕೊತಾ ಇದ್ದರು. ಸೊ ಈಗ ತಿಂಡಿನ ಮಕ್ಕಳಿಗೆ ಕೊಟ್ಟಿದ್ದೀನಿ, ತಿನ್ನಿರಿ ಬಿಸಿ ಬಿಸಿ ಇದೆ ಅಂತೇಳ್ಬಿಟ್ಟು. ಆದರೆ ಅವರು ತಡಿಯಮ್ಮ ಒಂದು 5 ನಿಮಿಷ ತಿಂತೀವಿ ಅಂತೇಳ್ಬಿಟ್ಟು ಅವರೇನೋ ಬರ್ಕೊತಾ ಇದ್ರು. ಸೊ ಇಲ್ಲಿ ಇನ್ನಷ್ಟು ಜೋಳದ ರೊಟ್ಟಿಗಳನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅವರ ಲಂಚ್ ಬಾಕ್ಸಿಗೆ ನಾನು ಹಾಕ್ಕೊಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 8 ಜೋಳದ ರೊಟ್ಟಿಯನ್ನು ಹಾಕ್ಕೊಟ್ಟಿದ್ದೀನಿ. ಯಾಕಂದರೆ ಅವಳಿಗೆ ನನ್ನ ಸಣ್ಣ ಮಗಳಿಗೆ ಮಧ್ಯದಲ್ಲಿ ಅವಳಿಗೆ ಹೊಟ್ಟೆ ಹಸಿಯುತ್ತಂತೆ. ಒಂದು 10:30ಗೆ ಬ್ರೇಕ್ ಪೀರಿಯಡ್ ಇರುತ್ತೆ, ಆವಾಗಲೂ ತಿಂತಾಳೆ ಮತ್ತು ಲಂಚ್ ಟೈಮಲ್ಲೂ ತಿಂತಾಳೆ.
ಈ ಚೋಯಾ ಸಂಗ್ಸು ಏನು ಮಿಲ್ ಮೇಕರ್ ಕರಿ ಏನೋ ಗ್ರೇವಿನೋ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಕ್ಕಳಂತೂ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೂ ಇಲ್ಲಿ ಲಂಚ್ ಬಾಕ್ಸ್ ಎಲ್ಲ ನಾನು ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ಈಗ ಕಾಲೇಜಿಗೆ ಹೊರಟ್ರು. ಅವರು ತುಂಬ ಟೆನ್ಷನ್ ಆಗಿದ್ದರು. ತಿಂಡಿನೂ ಸರಿಯಾಗಿ ತಿಂದೇ ಇಲ್ಲ ಅವರು. ಬರೀ ಒಂದೊಂದೇ ಜೋಳದ ರೊಟ್ಟಿನ ತಿಂದರು. ಯಾಕಂದರೆ ಇವತ್ತು ಟೆಸ್ಟ್ ಇರೋದ್ರಿಂದ, ಅಂದರೆ ಲ್ಯಾಬ್ ಟೆಸ್ಟ್ ಇದೆ ಅಂತೆ. ಸೊ ಇವತ್ತು ಔಟ್ ಆಫ್ ತರಬೇಕಮ್ಮ ಅಂತೇಳ್ಬಿಟ್ಟು ಅವ್ರ ಪಾಪ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ನಾನು ಅಂದೇ ಟೆನ್ಷನ್ ಮಾಡ್ಕೊಬೇಡ್ರಿ, ಆರಾಮಾಗೆ ಎಕ್ಸಾಮ್ ಬರೆಯೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ಟೆನ್ಷನ್ ಮಾಡಿಕೊಂಡ್ರೆ ಓದಿದ್ದೆಲ್ಲ ಮರ್ತು ಹೋಗ್ಬಿಡ್ತೀರಾ ಅಂತ ಹೇಳಿದೆ. ಹಾಗೆ ಹೇಳ್ಬೇಡ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಇಬ್ಬರು ಮಕ್ಕಳು ಹೊರಟ್ರು. ವೀವರ್ಸ್, ಇವರಿಬ್ಬರು ಹೇಳ್ಕೊಳಕ್ಕೆ ಟ್ವಿನ್ಸು ಅಷ್ಟೇ, ಹೇಳ್ಕೊಳಕ್ಕೆ ಮಾತ್ರ. ಬಟ್ ಇಬ್ಬರಲ್ಲೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಒಬ್ಬಳು ಟ್ರೆಡಿಷ್ನಲಾಗೆ ಇರೋಕ್ಕೆ ಇಷ್ಟಪಡ್ತಾಳೆ, ಇನ್ನೊಬ್ಬಳು ಒಂದು ಸ್ವಲ್ಪ ಮಾಡ್ರನ್ನಾಗೆ ಇರೋಕ್ಕೆ ಇಷ್ಟಪಡ್ತಾಳೆ. ಅವರು ಡ್ರೆಸ್ ವೇರ್ ಮಾಡಿರೋದು ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು. ಇವಳು ಹಾಕ್ತಾಳೆ ಜೀನ್ಸ್ ಪ್ಯಾಂಟ್, ಇನ್ನೊಬ್ಳು ನನ್ನ ದೊಡ್ಡ ಮಗಳು. ಬಟ್ ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ರೇರಾಗೆ ಅವಳು ವೇರ್ ಮಾಡೋದು. ಸಣ್ಣವಳು ಜಾಸ್ತಿ ಮಾಡ್ರನ್ನಾಗೆ ಇರೋಕ್ಕೇ ಇಷ್ಟಪಡ್ತಾಳೆ. ಸೊ ಅವರಿಬ್ಬರು ಹೊರಟ್ರು. ಈಗ ಇದ್ದಿದೆ ಅಲ್ವಾ, ನಮ್ಮ ಮನೆಯವರು ಆಫೀಸಿಗೆ ಹೊರಡ್ತಿದ್ರು. ಸೊ ಅವರಿಗಿಲ್ಲಿ ನಾನಿಲ್ಲಿ ರೊಟ್ಟಿನ ಬೇಯಿಸ್ಕೊಡ್ತಾಯಿದ್ದೀನಿ. ತಿಂಡಿ ಕೊಟ್ಟೆ, ಅವರೂ ತಿಂಡಿ ತಿಂದ್ಕೊಂಡು ಆಫೀಸಿಗೆ ಹೋದರು. ಅವ್ರು ಹೋದ್ಮೇಲೆ ಅಲ್ವಾ ಕೆಲಸಗಳು ಸ್ಟಾರ್ಟ್ ಆಗೋದು, ಮನೆ ಗೂಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು. ಮತ್ತು ಅಡುಗೆ ಮನೆಯಲ್ಲ ಅಷ್ಟೊಂದು ತಿಂಡಿ ತಿಂದಿರೋ ಪಾತ್ರೆಗಳೆಲ್ಲ ಬಿದ್ದಿತ್ತು. ಅದನ್ನೆಲ್ಲ ತೊಳೆದ್ಬಿಟ್ಟು ಮತ್ತೆ ಅಡುಗೆ ಮನೆ ಇನ್ನೊಂದು ಸತಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತೆ ಮನೆ ಗೂಡಿಸು, ಒರೆಸು, ಮತ್ತು ಸ್ನಾನ ಮಾಡ್ಕೊಂಬಂದು ಮುಂದುಗಡೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕೋದು, ಮತ್ತು ದೇವ್ರ ಮನೆಯಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು, ಪೂಜೆ ಮಾಡಬೇಕು. ಅದಾದ ನಂತರ ಒಂದು 10 ನಿಮಿಷ ಅಷ್ಟೇ ನಾನು ರೆಸ್ಟ್ ತೊಗೊತೀನಿ. ಮತ್ತು ಅಡುಗೆ ಪ್ರಿಪೇರ್ ಮಾಡಬೇಕು. ಅಬ್ಬಬ್ಬಾ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ರೂ ಕೆಲಸಗಳು ಮುಗಿಯೋದೇ ಇಲ್ಲ. ಟೈಮ್ ಏನೋ ಹೋಗ್ತಾ ಇರುತ್ತೆ, ಆದರೆ ಕೆಲಸಗಳು ಮಾತ್ರ ಅಲ್ಲಿಂದ ಹಾಗೇ ಇರುತ್ತೆ. 10 ಗಂಟೆ ಟೈಮ್ ಆಗಿರುತ್ತೆ, ಕೆಲಸಗಳು ನೋಡಿದ್ರೆ ಏನೂ ಆಗಿರೋದಿಲ್ಲ. ಅಯ್ಯೋ ದೇವರೇ, 5 ಗಂಟೆಗೆ ಎದ್ದೂ ಏನು ಕೆಲಸಗಳೇ ಆಗಿಲ್ವಲ್ಲಪ್ಪ ಅಂತ ಬೇಜಾರಾಗ್ಬಿಡುತ್ತೆ. ಈಗ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದು ಈ ರೀತಿ ನೀಟಾಗಿ ಇನ್ನೊಂದು ಸತಿ ಅಡುಗೆ ಮನೇನ ಕ್ಲೀನ್ ಮಾಡಿದ್ದೀನಿ. ಈಗ ಸ್ನಾನ ಮಾಡ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಫಸ್ಟು ನಾನು ಮನೆ ಗೂಡಿಸ್ಬಿಟ್ಟೆ, ಲೇಟ್ ಆಗಿಬಿಡತ್ತೆ ಅಂತೇಳ್ಬಿಟ್ಟು ಸ್ನಾನ ಬಂದು ರೆಡಿ ಆದೆ. ರೆಡಿ ಆಗಿಬಿಟ್ಟು ಒರೆಸ್ಬಿಟ್ಟೆ ಫಸ್ಟು ಮನೇನ ನೀಟಾಗೆ. ಒಂದು ಸ್ವಲ್ಪ ಇದು ಉಪ್ಪು ನೀರು ಹಾಕಿಬಿಟ್ಟು ಮನೆಯೆಲ್ಲ ಕ್ಲೀನಾಗೆ ಒರೆಸಿದ್ದೀನಿ. ಏನೇ ಒಂದು ನೆಗೆಟಿವ್ ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ ಅಂತ. ಆದರೆ ಅದನ್ನು ನಾನೇನೋ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ, ಲೇಟ್ ಆಗಿಬಿಡತ್ತೆ ಅಂತೇಳ್ಬಿಟ್ಟು. ಈಗ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಫೋಟೋ ಮೇಲಿರುವ ಹೂವುಗಳನ್ನೆಲ್ಲ ತೆಗೆದು ಕಟ್ಟೆನೆಲ್ಲ ಒರೆಸ್ಕೊಂಡು, ಅಲ್ಲಿ ರಂಗೋಲಿ ಹಾಕ್ಕೊಂಡು, ಮತ್ತು ಬತ್ತಿನೆಲ್ಲ ಹಿಟ್ಟು ಎಣ್ಣೆ ಹಾಕಿ ಇವನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಟೈಮ್ ಅಂತೂ ಹಾಗೇ ಆಗುತ್ತೆ. ಮಾಮೂಲಾಗೆ ಮಾಡಬೇಕಾದ್ರೆ ಅದರಲ್ಲೂ ಇನ್ನು ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡಬೇಕು ಅಂದರೆ ಇನ್ನೂ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಈಗ ದೇವ್ರ ಮನೆಯಲ್ಲೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೀಪ ಹಚ್ಚಿ ಪೂಜೆನೆಲ್ಲ ಮಾಡ್ಕೊಂಡಾಯಿತು. ಈ ವಿಡಿಯೋ ಶೂಟ್ ಮಾಡೋದು ನಮಗೆ ಒಂದು, ಅಂದರೆ ಯೂಟ್ಯೂಬಲ್ಲಿ ನಾವು ಈ ರೀತಿ ಬ್ಲಾಗ್ಸನ್ನು, ನಾನು ಬೇರೆ ಚಾನಲ್ ಬ್ಲಾಗ್ಸನ್ನು ನೋಡ್ತಾ ಇದ್ದೆ. ನೋಡಬೇಕಾದ್ರೆ ನಮಗೆ ಇಷ್ಟೇನಾ ಅಂತ ಅನಿಸುತ್ತೆ. ಬಟ್ ಈಗ ನಾನೇ ಮಾಡ್ತಾ ಇದ್ದೀನಲ್ವ, ಸೊ ವಿಡಿಯೋ ಶೂಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಒಂದೊಂದು ಆ್ಯಂಗಲಲ್ಲಿ ನಾವು ವಿಡಿಯೋನ ಸೆಟ್ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು, ಮತ್ತು ಅದನ್ನು ಎಡಿಟಿಂಗ್ ಮಾಡಬೇಕು, ಮತ್ತು ಅದಕ್ಕೆ ತಮ್ನೇಲ್ ಹಾಕಬೇಕು. ತುಂಬ ಅಂದರೆ ಅದು ತುಂಬ ತಲೆನೋವು ಕೆಲಸ ಅದು. ಬಟ್ ಏನಂದರೆ ಒಂಥರ ಬ್ಯುಸಿಯಾಗಿರ್ತೀವಿ ಅಷ್ಟೇ, ಬೇರೆ ಯಾವುದೋ ಒಂದು ಯೋಚನೆಗಳು ನಮ್ಮ ತಲೆಯಲ್ಲಿ ಬರೋದಿಲ್ಲ. ಹಾಗಾಗಿ ನಾನು ಯೂಟ್ಯೂಬ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ವ್ಯೂವರ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಈ ರೀತಿ ಒಂದು ಸಿಂಪಲ್ಲಾಗಿ ತಾವರೆ ಹೂವಿಂದು ರಂಗೋಲಿಯನ್ನು ನಾನು ಬಿಡಿಸಿದ್ದೀನಿ. ಕಲರ್ಫುಲ್ಲಾಗಿರೋ ತಾವರೆ ಹೂವಿನ ರಂಗೋಲಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇಲ್ಲಿ ಹೊಸ್ಲಿಗೂ ಬಂದು ನಾನಿಲ್ಲಿ ಪೂಜೆ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ. ಯಾಕೋ ವಿಡಿಯೋ ಒಂದು ಸ್ವಲ್ಪ ಡಲ್ಲಾಗಿ ಅನ್ನಿಸ್ತಾ ಇದೆ. ಏನಾಗಿದೆಯೋ ಗೊತ್ತಿಲ್ಲ, ಯಾಕೋ ನನ್ನ ಫೋನು ಕ್ಯಾಮ್ರಾ ಕ್ವಾಲಿಟಿ ಯಾಕೋ ಒಂದು ಸ್ವಲ್ಪ ಡಲ್ ಏನೋ ಅನ್ನಿಸ್ತಾ ಇದೆ. ಯಾಕಂದರೆ ಕೆಲವೊಂದು ಕಡೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ತುಂಬ ಬ್ರೈಟಾಗಿ ಬಂದುಬಿಡುತ್ತೆ, ಇಲ್ಲ ಒಂದೊಂದು ಸತಿ ತುಂಬ ಡಲ್ಲಾಗಿ ಬರ್ತಿದೆ. ಸೊ ನೋಡಬೇಕು, ಬೇರೆ ಫೋನ್ ತೊಗೊಳೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಎಲ್ಲದಕ್ಕೂ ಒಂದು ಬಜೆಟ್ ಅಂತಿರುತ್ತಲ್ವ, ಅದನ್ನು ನೋಡಿಕೊಂಡು ತೊಗೊಳೋಣ ಅಂತ. ಈಗಾಗಲೇ ವಾಷಿಂಗ್ ಮಿಷಿನ್ ಬೇರೆ ರಿಪೇರಿ ಆಗಿದೆ ಅಂತ ನಾನು ಹೇಳಿದ್ದೆ, ಇನ್ನೂ ಅದನ್ನೇ ತೊಗೊಂಡಿಲ್ಲ. ಹಾಗಾಗಿ
ಸೊ ಈಗ ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ಮಂಗಳಾರತಿನೂ ಮಾಡಾಯಿತು. ಮಂಗಳಾರತಿಯಿಂದ ಇಡೀ ಮನೆಯಲ್ಲೆಲ್ಲ ನಾನು ಮಂಗಳಾರತಿನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ಯಾವುದೇ ತರಹ ಒಂದು ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ ಯಾವುದು ಇರಬಾರ್ದು, ಒಂದು ಪಾಸಿಟಿವ್ ಅನ್ನೋದು ಇರಬೇಕು, ದೈವಶಕ್ತಿ ಇರಬೇಕು ಅಂತೇಳ್ಬಿಟ್ಟು ಈಗ ಪೂಜೆನೆಲ್ಲ ಮುಗಿಸ್ಕೊಂಡಾಯಿತು. ಈಗ ನಾನು ತಿಂಡಿ ತಿಂತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟೆ ನನಗೆ ತಿಂಡಿ ತಿನ್ನಬೇಕು ಅನಿಸುತ್ತೆ. ಕೆಲವೊಂದಷ್ಟು ದಿವಸ ನಾನು ಟ್ಯಾಬ್ಲೆಟ್ಸ್ ತೊಗೊತಿರೋದ್ರಿಂದ ತಿಂಡಿ ತಿಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಬಟ್ ಈಗಲೂ ಬೈತಾರೆ ನಮ್ಮನೆಯವರು ಮಕ್ಕಳು, ಫಸ್ಟು ನೀನು ಟ್ಯಾಬ್ಲೆಟ್ ತೊಗೊಂಡು ಅಂದರೆ ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಬಿಡು, ಆಮೇಲೆ ಏನು ಬೇಕಾದರೂ ಮಾಡ್ಕೊ ಅಂತಾರೆ. ನಾನು ಒಂದೊಂದು ಸಲ ಹ್ಞೂ ಆಯಿತು ಅಂತ ಹೇಳ್ತೀನಿ. ಬಟ್ ವಿಡಿಯೋ ಏನಾದರೂ ನನ್ನ ಮಕ್ಕಳು ನೋಡಿದರೆ ಖಂಡಿತವಾಗ್ಲೂ ಬೈಸ್ಕೊಳೋದಂತೂ ನನಗೆ ಗ್ಯಾರಂಟಿ. ಸೊ ತಿಂಡಿ ತಿಂದಾಯಿತು. ನಮ್ಮನೆಯವರು ಚಿಕನ್ ತಂದುಕೊಟ್ರು. ಅಂದರೆ ಬೇಳೆ ಸಾರು ಮಾಡಿದ್ದೆ ನಾನು, ಹೀರೆಕಾಯಿ ಹಾಕಿ ವೈಟ್ ರೈಸು ಬೇಳೆ ಸಾರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಡುಗೆನೂ ರೆಡಿ ಆಗಿತ್ತು. ಅದಕ್ಕೆ ಪೆಪ್ಪರ್ ಚಿಕನ್ ಮಾಡು ಅಂತೇಳ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ದರು. ಸೊ ಇವತ್ತು ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ ಅಷ್ಟೇ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಚಿಕನ್ನಿಗೆ ಫಸ್ಟು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಆನಂತರ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಈಗ ಚಿಕನ್ ಪೀಸಸನ್ನು ಚೆನ್ನಾಗಿ ಅದನ್ನು ತೊಳ್ಕೊಂಬಿಟ್ಟು ಹಾಕಿದ್ದೀನಿ. ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಆಮೇಲೆ ಅರಿಶಿನ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊಂಡಿದ್ದೀನಿ. ಅದಾದ ನಂತರ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡಿದ್ದೀನಿ. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಅದನ್ನು ಅಷ್ಟೇ 1 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಅದಾದ ನಂತರ ಈಗ ಮೊಸರು ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ಲೇಮನ್ನು ಫುಲ್ಲು ಸಿಮ್ಮಲ್ಲೇ ಇಟ್ಬಿಟ್ಟು ಅದನ್ನು ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಅಂಶ ಎಲ್ಲ ಹಂಗೆ ಮೇಲ್ಗಡೆ ತೇಲುತ್ತೆ. ಅದಕ್ಕೆ ನಾನು ನೀರು ಏನು ಜಾಸ್ತಿ ಹಾಕಿಲ್ಲ, ಒಂದು ಸ್ವಲ್ಪ ಹಾಕಿದೆ ಅಷ್ಟೇ. ಇನ್ನೊಂದು ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಆವಾಗಲೇ ಅಡುಗೆ ಮಾಡಿದ್ದೆ ಅಂತ ಹೇಳಿದ್ದೆ, ಬಟ್ ಅನ್ನ ಸ್ವಲ್ಪನೇ ಮಾಡಿದ್ದೆ. ಬಟ್ ಸಂಜೆ ಮಕ್ಕಳು ಬಂದ ತಕ್ಷಣ ಅವರು ಇಷ್ಟಪಡ್ತಾರೆ ಚಿಕನ್ನು ತಿನ್ನೋಕ್ಕೆ. ನನ್ನ ಸಣ್ಣೋಳಿಗೆ ಪೆಪ್ಪರ್ ಚಿಕನ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಈಗ ಆಲ್ಮೋಸ್ಟು ಪೆಪ್ಪರ್ ಚಿಕನ್ನು ರೆಡಿ ಆಗಿದೆ. ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದ್ದೀನಿ ನೋಡಿ. ಈ ರೀತಿ ಪೆಪ್ಪರ್ ಚಿಕನ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿತ್ತು ಪೆಪ್ಪರ್ ಚಿಕನ್ನು. ಸೊ ಈಗ ನಾಳೆ ತಿಂಡಿಗೆ ಏನು ಮಾಡೋದು ಅಂತೇಳ್ಬಿಟ್ಟು ಅದೊಂದು ಟೆನ್ಷನ್ ಇರುತ್ತಲ್ವ. ಸೊ ಇಡ್ಲಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಇಡ್ಲಿಗೋಸ್ಕರ ಇಲ್ಲಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು ಕಡೆ ಅಕ್ಕಿನ ಚೆನ್ನಾಗೆ ಒಂದು 2-3 ಸಲ ತೊಳೆದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಇದು ರೇಷನ್ ಅಕ್ಕಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಅಲ್ಲಲ್ಲಿ ಡೆಸ್ಟು ಅದು ಇದು ಇರುತ್ತಲ್ವ, ಕಸ ಕಡ್ಡಿ ಕಾಳು ಅಂತೇಳ್ಬಿಟ್ಟು. ಹಾಗೆ ಇನ್ನೊಂದು ಕಡೆ ಉದ್ದಿನ ಬೇಳೆನೂ ಒಂದು 3/4 ಗ್ಲಾಸಷ್ಟು ಒಂದು ಬೌಲಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಅಕ್ಕಿ ಬಂದು ಒಂದು 5 ಗ್ಲಾಸನ್ನು ತೊಗೊಂಡಿದ್ದೀನಿ. 5 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸಷ್ಟು ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ಇವತ್ತು ಬಟ್ಟೆನ ಒಗ್ದು ಹಾಕಿದೆ. ಸೊ ಇವತ್ತು ದೇವ್ರ ದಯೆಯಿಂದ ಬಿಸಿಲಿತ್ತು, ಅದಕ್ಕೆ ಹಿಂದುಗಡೆ ನಾನು ಒಣಗ ಹಾಕಿದ್ದೀನಿ. ತುಂಬ ಬಿಸಿಲಿತ್ತು, ಒಣಗ ಹಾಕಿದ್ದೆ. ಸೊ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದರು. ನಾನು ನಮ್ಮ ಮನೆಯವರು ಇಬ್ಬರೂ ಊಟ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ಅಡುಗೆ ಏನು ಮಾಡಿದೆ ಅಂದರೆ ವೈಟ್ ರೈಸು, ಬೇಳೆ ಮತ್ತು ಹೀರೆಕಾಯಿ ಹಾಕಿ ಪಪ್ಪು ಚಾರು ಅಂತ ಮಾಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಕಬಾಬ್ ಮಾಡಿದ್ದೀನಿ, ಹಾಗೆ ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನೀಗ ಊಟ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ನಾನು ಇಬ್ಬರೂ ಮಾಡ್ತಾಯಿದ್ದೀವಿ. ಬಟ್ ವಿಡಿಯೋದಲ್ಲಿ ನನ್ನನ್ನು ಮಾತ್ರ ಇಲ್ಲಿ ನಾನು ತೋರಿಸಿದ್ದೀನಿ ಅಷ್ಟೇ. ಊಟ ಮಾಡಿಕೊಂಡು ನಾನೊಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಇತ್ತು, ರೂಮಲ್ಲಿ ಕೂತ್ಕೊಂಡು ಮಾಡ್ಕೊತಿದ್ದೆ. ಒಂದೇ ಸಮನೆ ಜೋರಾಗೆ ಮಳೆ ಬಂದುಬಿಡ್ತು. ಬೇಗ ಬಂದು ಬಟ್ಟೆನೇನೋ ನಾನು ಎಲ್ಲ ಎತ್ಕೊಂಡ್ಬಿಟ್ಟೆ, ಇಲ್ಲಾಂದಿದ್ರೆ ಎಲ್ಲ ಬಟ್ಟೆ ನೆಂದೋಗ್ತಾಯಿತ್ತು. ಎಷ್ಟು ಜೋರಾಗಿ ಬರ್ತಿದೆ ನೋಡಿ ಮಳೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವ್ಯೂವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಚಾನಲಿಗೆ ಸಪೋರ್ಟ್ ಮಾಡಿ ವ್ಯೂವರ್ಸ್. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಯೂವರ್ಸ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.